ಎಂಪಿ ಆದವರು ಯಾರಾದರೂ ಜನತಾ ದರ್ಶನವನ್ನು ಇಡುತ್ತಾರಾ? ಅದು ಕಾನೂನಿನಲ್ಲಿ ಇದೆಯಾ ಎಂದು ಸಂಸದ ಸುಧಾಕರ್ಗೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಪ್ರಶ್ನಿಸಿದ್ದು, ಇದಕ್ಕೆ ಸಂಸದ ಸುಧಾಕರ್ ತಮ್ಮದೇ ಆದ ಶೈಲಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಯೋಜನೆ ತಂದು ಕುಡಿಯುವ ನೀರಿನ ಘಟಕವನ್ನು ಸ್ಥಾಪನೆ ಮಾಡಿ 1.5 ವರ್ಷದಿಂದ 2 ವರ್ಷದಿಂದ ಕೆಲಸ ಮಾಡ್ತಾಯಿದೆ. ಇದು ನಮ್ಮದು ಬೊಮ್ಮಾಯಿ ಅವ್ರದ್ದು ಫೋಟೋ ಇದ್ದಂಥ ಒಂದು ಬೋರ್ಡನ್ನು ನೀವು ಅದನ್ನು ತಗೊಂಡು ಮನೆಗೆ ಹೋಗಿ ಈಗಿರುವಂಥ ಶಾಸಕರದ್ದು ಫೋಟೋ ಹಾಕಬೇಕು ಅಂತೀರಲ್ಲ, ಇದನ್ನು ಏನು ಹೇಳಬೇಕು ಹೇಳಿ? ಇದು ನಿಮ್ಮ ಆಡಳಿತ ಅಭಿವೃದ್ಧಿಯ ದಾರಿದ್ರ್ಯದ ಪರಮಾವಧಿ. ಇಷ್ಟು ದಾರಿದ್ರ್ಯ ಬಂದಿದೆ ನಿಮಗೆ. ಒಂದು ಹೊಸ ನೀರಿನ ಘಟಕ ನೀವು ಇನ್ನೊಂದು ಊರಿನಲ್ಲಿ ಮಾಡಿ ನಿಮ್ಮ ಫೋಟೋ ಹಾಕೋಕ್ಕಾಗಲ್ವಾ? ಹಾಗಾಗಿ 100 ಮಾಡಿದ್ದೀನಿ, ಅಲ್ಲಿ ನನ್ನ ಬೋರ್ಡ್ ತೆಗೆದು ನೀವು ಹಾಕ್ಕೊಳ್ತೀರಾ? ಈಗ ಅನೇಕ ರಸ್ತೆಗಳಲ್ಲಿ ನನ್ನ ಬೋರ್ಡ್ ಇದೆ 10 ವರ್ಷಗಳಲ್ಲಿ. ಆ ಹೆಸರುಗಳಿಗೆ ಮೇಲೆ ಪೇಂಟ್ ಬಳಿದಿದ್ದೀರಿ. ಈ ರೀತಿ ಜನರ ನೀವು ಬೋರ್ಡ್ಗಳಿಗೆ ನನ್ನ ಹೆಸರು ಮೇಲೆ ಪೇಂಟ್ ಹಾಕ್ಬೋದು, ಜನರ ಮನಸ್ಸಿನಲ್ಲಿರುವಂಥ ಸುಧಾಕರ್ನ ನೀವು ಕಿತ್ಕೊಳಕ್ಕಾಗಲ್ಲ, ಅದಕ್ಕೆ ಪೇಂಟ್ ಹಾಕೋಕ್ಕಾಗಲ್ಲ, ಅಷ್ಟು ಮಾತ್ರ ಹೇಳ್ತೀನಿ. ಚಿಕ್ಕಬಳ್ಳಾಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದ ಸುಧಾಕರ್, ಜನ ಶಾಸಕರ ಮಾತಿಗೆ ಬೇಸತ್ತಿದ್ದಾರೆ. 4 ತಿಂಗಳಿಗೆ 14 ವರ್ಷಗಳಂತೆ ಪ್ರದೀಪ್ ಈಶ್ವರ್ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಆದರೆ ಈಗಲಾದರೂ ಆಡಳಿತದ ಕಡೆ, ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಯಾವುದೋ ಪೂರ್ವಜನ್ಮದ ಸುಕೃತ ಇದ್ದರೆ ಮಾತ್ರ ಜನರ ಸೇವೆ ಮಾಡಲು ಅವಕಾಶ ಸಿಗುತ್ತದೆ. ದೊರೆತ ಅವಕಾಶ ಸದುಪಯೋಗ ಪಡಿಸಿಕೊಳ್ಳಬೇಕು. ಜನರ ಬದುಕಿನಲ್ಲಿ ಹುರುಪನ್ನು ತಂದು ಹಸುನಾಗಿಸಿ ಪುಣ್ಯ ಬರುವ ಕೆಲಸ ಮಾಡಬೇಕು. ಜನ ಬೇಸತ್ತೋಗಿದ್ದಾರೆ. 14 ತಿಂಗಳಿಗೆ 14 ವರ್ಷ ಆದಂಗೆ ಮಾಡಿದ್ದಾರೆ ಅವರು. ಏನು ಮಾಡ್ತೀರಿ? ಈಗಲಾದರೂ ಅವರು ಸ್ವಲ್ಪ ಆದರೂ ಆಡಳಿತದ ಕಡೆ, ಅಭಿವೃದ್ಧಿಯ ಕಡೆ ಗಮನ ಕೊಡಲಿ ಅಂತೇಳಿ ನಾನು ಕಿವಿ ಮಾತು ಹೇಳ್ತೀನಿ. ಯಾಕೆಂದರೆ ಯಾವುದೋ ಪೂರ್ವ ಜನ್ಮದ ಸುಕೃತ ಇದ್ದರೆ ಇಂಥ ಅಧಿಕಾರಗಳು ಸಿಗ್ತವೆ, ಇಂಥ ಒಂದು ಅವಕಾಶಗಳು ಸಿಗ್ತವೆ. ಆ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಜನರ ಒಂದು ಬದುಕಿನಲ್ಲಿ ಹುರುಪು ತರುವಂಥದ್ದು, ಹಸನು ಮಾಡುವಂಥ ಪುಣ್ಯದ ಕೆಲಸ ಇದು. ಆ ಪುಣ್ಯದ ಕೆಲಸ ಮಾಡಲಿ ಅಂತ ಮಾತ್ರ ನಾನು ಹೇಳಬಲ್ಲೆ. ಪುಣ್ಯ ಮಾಡಿದರೆ ಮಾತ್ರ ಜನ್ಮ ಸಾರ್ಥಕತೆ ಆಗುತ್ತದೆ ಎಂದರು. ಇಂದು ನಾನು ಇಲ್ಲಿಯವರೆಗೂ ಬಂದಿದ್ದೇನೆ ಎಂದರೆ ಅದು ಜನರು ಕೊಟ್ಟ ಭಿಕ್ಷೆ, ಅದು ನನ್ನ ಕರ್ತವ್ಯ. ಆದ್ದರಿಂದ ನಾನು ಜನರ ಸಮಸ್ಯೆಗಳನ್ನು ಕೇಳುತ್ತೇನೆ. ಆದ್ದರಿಂದಲೇ ಜನರು ಲಕ್ಷಾಂತರ ಮತಗಳನ್ನು ಕೊಟ್ಟು ನನ್ನನ್ನು ಎಂಪಿ ಮಾಡಿದ್ದಾರೆ. ಜನರ ಅಹವಾಲು ಸ್ವೀಕರಿಸುವುದು ನನ್ನ ಕರ್ತವ್ಯ, ಅದು ನನಗೆ ಗೊತ್ತಿದೆ. ತಾವು ತಮ್ಮ ಕರ್ತವ್ಯವನ್ನು ತಿಳಿದುಕೊಳ್ಳಿ ಎಂದು ಟಾಂಗ್ ಕೊಟ್ಟಿದ್ದಾರೆ. ನಾನು ಜನರ ಜೊತೆ ಇರುವ ವ್ಯಕ್ತಿ, ಅದಕ್ಕೆ ವಾರಕ್ಕೊಮ್ಮೆ ಜನಸ್ಪಂದನೆ ಮಾಡುತ್ತೇನೆ, ಜನರ ಸಮಸ್ಯೆ ಆಲಿಸುತ್ತೇನೆ. ನನ್ನಿಂದಾಗದ ಕೆಲಸ ಸರ್ಕಾರದಿಂದ ಮಾಡಿಸಲು ಒತ್ತಡ ಹಾಕುತ್ತೇನೆ. ಆದರೆ ಪ್ರದೀಪ್ ಈಶ್ವರ್ ಮನೆ ಆಗಲಿ, ಆತನ ಅಡ್ರೆಸ್ ಆಗಲಿ ಅವರ ಮುಖಂಡರುಗಳಿಗೆ ಗೊತ್ತಿಲ್ಲ. ಅವರ್ಯಾರು ನನಗೆ ಜನಸ್ಪಂದನ ಮಾಡೋಕ್ಕೆ ಅವಕಾಶ ಇದೆಯಾ ಅಂತ ಕೇಳೋಕೆ ಎಂದು ಪರೋಕ್ಷವಾಗಿ ಶಾಸಕ ಪ್ರದೀಪ್ ಈಶ್ವರ್ಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಟಾಂಗ್ ನೀಡಿದರು. ಅಂದರೆ ಅವರಿಗೆ ಜನರ ಜೊತೆ ಇದ್ದು ಅಭ್ಯಾಸ ಇಲ್ವಲ್ಲ, ಹಾಗಾಗಿ ಎಲ್ಲೋ ಪಾಪ ಕೂತ್ಕೊಳ್ತಾರೆ. ಅವ್ರ ಮನೇನೂ ಪಾಪ ಯಾರೂ ನೋಡಿಲ್ಲ, ಅವ್ರ ನಾಯಕರೇ ನೋಡಿಲ್ಲಂತೆ. ಅವ್ರ ಜೊತೇಲಿ ಓಡಾಡೋ ಮುಖಂಡರುಗಳಿಗೆ ಅವ್ರ ಮನೆಯಲ್ಲಿ ಅವರ ವಿಳಾಸ ಏನು ಯಾರಿಗೂ ಗೊತ್ತಿಲ್ಲ. ಅವರು ಬಹುಶಃ ನನ್ನೂ ಕೂಡ ಅದೇ ರೀತಿಯಲ್ಲಿ ಇವ್ರ ಜನಕ್ಕೆ ಯಾಕೆ ಸಿಗ್ತಾವ್ರೆ ಕೈಗೆ ಅಂತ ಅವ್ರಿಗೆ ಬೇಜಾರಾಗಿರ್ಬೋದು. ನಾನು ಇರೋದೇ ಹಾಗೆ, ನಾನು ಜನರ ಜೊತೆಯಲ್ಲೇ ಇರೋದು, ಜನರ ಮಧ್ಯೆನೇ ಇರೋದು. ಇವತ್ತು ಏನಾದರೂ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಅವರು ಭಿಕ್ಷೆನೇ ಇದು. ಹಾಗಾಗಿ ನನ್ನ ಕರ್ತವ್ಯ, ನಾನು ಜನರ ಸ್ಪಂದಿಸುವಂಥದ್ದು, ಜನರ ಅಹವಾಲುಗಳನ್ನು ಕೇಳುವಂಥದ್ದು. ಅದಕ್ಕೆ ನನ್ನ ಎಂಪಿ ಮಾಡಿರೋದು ಅವರು. ನನ್ನ ಮಾತು ಕೇಳ್ತಾರಪ್ಪ, ನಮ್ಮ ಧ್ವನಿಗೆ ಒಂದು ಅರ್ಥ ಬರುತ್ತೆ ಅನ್ನೋ ಕಾರಣಕ್ಕೆ ಲಕ್ಷಾಂತರ ಮತಗಳನ್ನು ಹಾಕಿ ಲಕ್ಷಾಂತರ ಮತಗಳ ಅಂತರದಿಂದ ಗೆಲ್ಲಿಸಿರೋದು. ಯಾಕೆ? ಅದು ನನಗೆ ಗೊತ್ತಿದೆ, ನನ್ನ ಕರ್ತವ್ಯ ಗೊತ್ತಿದೆ ನನಗೆ. ತಾವು ತಮ್ಮ ಕರ್ತವ್ಯನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ.